ತುಮಕೂರು ರಾಯದುರ್ಗ ರೈಲು ಮಾರ್ಗ ಕಾಮಗಾರಿ 2027ರ ಅಂತ್ಯದೊಳಗೆ ಪೂರ್ಣಗೊಂಡು ಕೊರಟಗೆರೆ ಮಧುಗಿರಿ ಮಾರ್ಗವಾಗಿ ಪಾವಗಡದವರೆಗೆ ರೈಲು ಸಂಚಾರ ಆರಂಭವಾಗಲಿದೆ ಎಂದು ಕೇಂದ್ರ ರೈಲ್ವೆ ಮತ್ತು ಜಲಶಕ್ತಿ ರಾಜ್ಯ ಸಚಿವ ವಿ ಸೋಮಣ್ಣ ತಿಳಿಸಿದರು. ಬಹು ವರ್ಷಗಳಿಂದ ನನೆಗೂಡಿಗೆ ಬಿದ್ದಿದ್ದ ತುಮಕೂರು ರಾಯದುರ್ಗ ರೈಲ್ವೆ ಕಾಮಗಾರಿಯನ್ನ ಕೊರಟಗೆರೆ ಪಟ್ಟಣದ ಬೈಪಾಸ್ ರಸ್ತೆಯ ಸಮೀಪ ರೈಲ್ವೆ ನಿಲ್ದಾಣ ನಿರ್ಮಾಣ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಿ ಮಾತನಾಡಿದರು. ಸುಮಾರು 2,500 ಕೋಟಿ ವೆಚ್ಚದ ತುಮಕೂರು ರಾಯದುರ್ಗ ರೈಲು ಯೋಜನೆ 2 ದಶಕಗಳ ಬಳಿಕ ಮತ್ತೆ ವೇಗ ಪಡೆದಿದೆ. ನಿಗದಿತ ಅವಧಿಯೊಳಗೆ ಕಾಮಗಾರಿ ಪೂರ್ಣಗೊಳಿಸಿ ಸಾರ್ವಜನಿಕರ ಬಳಕೆಗೆ ನೀಡುವ ಗುರಿ ಹೊಂದಲಾಗಿದೆ ಎಂದಿದ್ದಾರೆ. ಕಾರ್ಯಕ್ರಮವನ್ನು ಬೆಂಗಳೂರಿನಲ್ಲಿ ಇತ್ತೀಚಿನ ಬರಕಾಗುತ್ತಾ ಇಲ್ಲ. ನಾನು ದಯಮಾಡಿ ತಾವು ಆ ಕಾರ್ಯಕ್ರಮವನ್ನು ಮಾಡಿ ಎನ್ನುವ ಒಂದು ಭಾವನೆಯನ್ನು ವ್ಯಕ್ತಪಡಿಸಿದ್ರು. ನಾನು ತಮ್ಮಲ್ಲಿ ಮನವಿ ಮಾಡ್ತೀನಿ, ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಒಂದು ನಾಣ್ಯದ 2 ಮುಖಗಳಾಗಿ ಕೆಲಸ ಮಾಡಿದ್ರೆ ಮಾತ್ರ ನಾವು ಅಭಿವೃದ್ಧಿಯನ್ನು ಕಾಣಬಹುದೇ ವಿನ ಇಲ್ಲದೇ ಇದ್ರೆ ಕಾಣೋದಕ್ಕೆ ಸಾಧ್ಯತೆ ಇಲ್ಲ ಅನ್ನೋದನ್ನ ನಿಮ್ಮ ಗಮನಕ್ಕೆ ತರ್ತಾ, ಏನು ಬಹುದಿನದ ಇದ್ದಿದೆ ನನಗನ್ಸದೆ ಕಾಮರಾಜಣ್ಣ ನೀವು ರುದ್ರೇಶಣ್ಣ ಏನು ಕೆಲಸ ಮಾಡಲಿಲ್ಲ. ಇಲ್ಲಿ ಒಂದು 2-3 ಸಾವಿರ ಜನ ಸೇರ್ತಾರೆ ಅಂತ ನಾನು ಆಸೆ ಪಟ್ಟಿದ್ದೆ. ಮುಂದಕ್ಕೆ ಓಪನ್ ಮಾಡೋಕ್ಕಾದ್ರೂ ಒಂದು 50,000 ಜನ ಸೇರಿಸ್ಬೇಕಾಗ್ತದೆ. ಜನಕ್ಕೆ ಗೊತ್ತಾಗಬೇಕಾಯ್ತದೆ, ಅವ್ರಿಗೆ ಏನಾಗಿದೆ ಜನಗಳಿಗೆ ನಿರಾಸಕ್ತಿ, ಏನು ಆಗೋದಿಲ್ಲ ಸುಮ್ಮನೆ ಮಾತಾಡ್ತಾರೆ ಅಲ್ಲ ಕಾಮರಾಜಣ್ಣ, ಆ ನಿರಾಸಕ್ತಿಯನ್ನು ಹೋಗಲಾಡಿಸಬೇಕಾಗಿದೆ. ಚಿಕ್ಕಬಳ್ಳಾಪುರ ಬೈರೇನಹಳ್ಳಿ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ಪೂರ್ಣಗೊಂಡಿದ್ದು ಶಿರಾ ಬಡವನಹಳ್ಳಿ ಮಧುಗಿರಿ ಬೈರೇನಹಳ್ಳಿ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿಗೂ ಶೀಘ್ರ ಗುದ್ದಲಿ ಪೂಜೆ ನಡೆಯಲಿದೆ. ದಬಸ್ಪೇಟೆ ಕೊರಟಗೆರೆ ಮಧುಗಿರಿ ಪಾವಗಡ ಮಾರ್ಗವಾಗಿ ಕಲ್ಯಾಣ ದುರ್ಗದವರೆಗೆ ಹೊಸ ರಾಷ್ಟ್ರೀಯ ಹೆದ್ದಾರಿ ರೂಪುರೇಷ ಸಿದ್ಧಗೊಂಡಿದೆ ಅಂತ ತಿಳಿಸಿದ್ದಾರೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಸಮನ್ವಯದಿಂದ ಕಾರ್ಯನಿರ್ವಹಿಸಿದರೆ ಅಭಿವೃದ್ಧಿ ವೇಗ ಪಡೆಯುತ್ತದೆ. ಈ ಭಾಗದ ಜನರ ಬೆಂಬಲವೇ ಇಂತಹ ಯೋಜನೆಗಳಿಗೆ ಶಕ್ತಿ ನೀಡಿದೆ ಎಂದು ಹೇಳಿದರು. ರಂಗಧಾಮಯ್ಯ, ಪ್ರಗತಿ ಟಿವಿ, ಕೊರಟಗೆರೆ.